ಹಾಯ್ ನನ್ನ ಪ್ರೀತಿಯ ವೀಕ್ಷಕರೇ, ಆಯುಷ ಅಡುಗೆ ಮನೆಗೆ ಸ್ವಾಗತ. ಇವತ್ತು ತುಂಬಾನೇ ರುಚಿಯಾಗಿ ಬದನೆಕಾಯಿ ಗ್ರೇವಿಯನ್ನು ಮಾಡ್ತಾ ಇದ್ದೀನಿ. ಈ ಬದನೆಕಾಯಿ ಗ್ರೇವಿ ತುಂಬಾನೇ ರುಚಿಯಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಅಷ್ಟೇ ರುಚಿಯಾಗಿರುತ್ತೆ. ನಿಮಗೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿದ್ರೆ ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಬದನೆಕಾಯಿ ತಗೊಂಡಿದ್ದೀನಿ, ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ ಟೊಮೆಟೊ ತಗೊಂಡಿದ್ದೀನಿ. ಬದನೆಕಾಯಿ 300 ಗ್ರಾಂ ಬದನೆಕಾಯಿ ತಗೊಂಡಿದ್ದೀನಿ. ಬದನೆಕಾಯಿ ಚೆನ್ನಾಗಿರೋವು, ಎಳಸಾಗಿರೋವು ತಗೊಳ್ಳಿ. ಈ ರೀತಿ ಚೆನ್ನಾಗಿ ಬದನೆಕಾಯಿ ಎಲ್ಲ ಈ ರೀತಿ ಕೆಳಗಡೆ ಭಾಗ ಎಲ್ಲ ಸ್ವಲ್ಪ ಒಣಗಿದ್ರೆ ಈ ತರ ತೆಗೆದುಕೊಳ್ಳಿ. ನೀಟಾಗಿ ತೆಗೆದಾದ್ಮೇಲೆ ಒಳಗಡೆಯಿಂದ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಾಯ್ತು. ಇವಾಗ ಮಧ್ಯದಲ್ಲಿ 4 ಭಾಗಗಳನ್ನಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಫುಲ್ ಕಟ್ ಮಾಡಬೇಡಿ, ಅರ್ಧಕ್ಕೆ ಮಾತ್ರ ಕಟ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ಒಂದೊಂದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ಒಳಗಡೆ ಹುಳ ಏನಾದ್ರೂ ಇದ್ರೆ ಆ ತರದ್ದು ಯೂಸ್ ಮಾಡಬಾರ್ದು. ಒಂದು ಬೌಲ್ ತಗೊಳ್ಳೋಣ. ಆ ನೀರು ಬೌಲಲ್ಲಿ ಹಾಕೊಂಡು ಈ ರೀತಿ ಕಟ್ ಮಾಡಿ ನೀರಿನ ಒಳಗಡೆ ಹಾಕೋಣ. ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ. ನೋಡಿ, ಇವಾಗ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೈಡಿಗೆ ಇಟ್ಕೊಳ್ಳೋಣ. ಮತ್ತೆ ಟೊಮ್ಯಾಟೊ ಮತ್ತೆ ಈರುಳ್ಳಿ ಎರಡನ್ನು ನಾನು ಈರುಳ್ಳಿ ಚೆನ್ನಾಗಿ ಸಣ್ಣಗೆ ಹೆಚ್ಕೊಳ್ತೀನಿ. ಟೊಮ್ಯಾಟೊ ಪೇಸ್ಟ್ ಅನ್ನು ಮಾಡ್ಕೊಳ್ತೀನಿ. ಇದೇ ರೀತಿ ಈಗ ನಾನು ಕಡಲೆ ಬೀಜ, ಸ್ವಲ್ಪ ಒಣ ಕೊಬ್ಬರಿ, ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು. ನೋಡಿ, ಇವಾಗ ಕಡಲೆ ಬೀಜವನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಸಿಪ್ಪೆಯೆಲ್ಲ ತೆಗೆದುಕೊಳ್ಳೋಣ. ನೋಡಿ, ಈ ರೀತಿ ಫ್ಲೇಮು ಲೋನಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗಬಾರ್ದು. ನೋಡಿ, ಇವಾಗ ಚೆನ್ನಾಗಿ ಹುರಿದಾಯ್ತು. ಇದನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇವಾಗ ಅದೇ ಪ್ಯಾನಲ್ಲಿ ಒಣ ಕೊಬ್ಬರಿಯನ್ನು ಹಾಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಇಲ್ಲ ಅಂದ್ರೆ ನೀವು ಹಸಿ ಕೊಬ್ಬರಿ ಅಂದ್ರೆ ತೆಂಗಿನಕಾಯಿ ಸುಧಾ ನೀವು ಹಾಕಬಹುದು. ಜಾಸ್ತಿ ಹಾಕಬಾರ್ದು. ತೆಂಗಿನಕಾಯಿ ಸ್ವಲ್ಪನೇ ಹಾಕಿ, ಇಲ್ದೇ ಇದ್ರೆ ತುಂಬಾನೇ ಗಟ್ಟಿ ಆಗೋಗುತ್ತೆ ಮತ್ತೆ ರುಚಿ ಕೆಟ್ಟೋಗುತ್ತೆ. ನೋಡಿ, ಅದೇ ಪ್ಯಾನಲ್ಲಿ ನಾನು ಇವಾಗ ಸ್ವಲ್ಪ ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ನಾವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀವಿ ಆ ಎಣ್ಣೆನೇ ಯೂಸ್ ಮಾಡಿ. ಅಡಿಗೆ ಎಣ್ಣೆ, ರಿಫೈನ್ಡ್ ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದರಲ್ಲಿ ಎಣ್ಣೆ ಬಿಸಿ ಆದ್ಮೇಲೆ ನಾನು 3 ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ತಗೊಂಡಿರೋದು. ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಶಲೋ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ಲೇಮು ಮೀಡಿಯಂ ಅಲ್ಲಿ ಇದೆ. ನೋಡಿ, ಈ ರೀತಿ ಚೆನ್ನಾಗಿ ಶಲೋ ಫ್ರೈ ಮಾಡ್ಕೊಳ್ಬೇಕು. ಒಂದು 40-50% ಅಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲಾ ಕಡೆನೂ ತಿರುಗಿಸಿ ಈ ರೀತಿ ಫ್ರೈ ಮಾಡಬೇಕು. ಬದನೆಕಾಯಿ ನೀರಿನಲ್ಲಿ ಹಾಕೋದ್ರಿಂದ ನೀರಿನ ಅಂಶ ಬದನೆಕಾಯಿ ಒಳಗಡೆ ಸೇರ್ಕೊಂಡಿರುತ್ತೆ. ಅದಕ್ಕೆ ನೀರು ಮೇಲ್ಗಡೆಯಿಂದ ಹಾರಿದ್ರೆ ಎಚ್ಚರವಾಗಿರಿ. ನೋಡಿ, ಚಟಪಟ ಅಂತ ಮೇಲ್ಗಡೆ ಹಾರುತ್ತೆ. ನೋಡಿ, ಎಲ್ಲಾ ಕಡೆನೂ ಈ ರೀತಿ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಬದನೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲ ಕಡೆನೂ ಫ್ರೈ ಆಗ್ತಾ ಇದೆ. ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ, ಇವಾಗ ನಾನು ತೆಗಿತಾ ಇದ್ದೀನಿ. ಪ್ಲೇಟಲ್ಲಿ ತೆಗೆದಾದ್ಮೇಲೆ ಅದೇ ಎಣ್ಣೆಯಲ್ಲಿ ನಾವು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಎಲ್ಲ ತೆಗೆದಾದ್ಮೇಲೆ ನಾನು ಈರುಳ್ಳಿ ತಗೊಂಡಿದ್ನಲ್ಲ 3, ಅದನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನೋಡಿ, ಸಣ್ಣಗೆ ಈರುಳ್ಳಿಯನ್ನು ಹೆಚ್ಕೊಂಡು ಈ ರೀತಿ ಚೆನ್ನಾಗಿ ಹುರಿಕೊಳ್ಬೇಕು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಮೆತ್ತಗಾಗಬೇಕು. ಅಲ್ಲಿವರೆಗೆ ಈ ರೀತಿ ಹುರ್ಕೊಳ್ಳೋಣ. ನೋಡಿ, ಇವಾಗ ಮೆತ್ತಗಾಗ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳೋಣ. ನೋಡಿ, 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಜಜ್ಜಿ ಬೇಕಾದ್ರೂ ಹಾಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ಸ್ಟೇಜಲ್ಲಿ ನಾವು ಟೊಮ್ಯಾಟೊ ಪ್ಯೂರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ 3 ಟೊಮ್ಯಾಟೊ ಹಣ್ಣು ತಗೊಂಡಿದ್ನಲ್ಲ ಅದನ್ನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಇನ್ನ ನಾನು ಮಸಾಲೆ ಎಲ್ಲ ಹಾಕೊಂಡಿಲ್ಲ. ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಅಲ್ಲಿವರೆಗೆ ನಾವು
ಈರುಳ್ಳಿ ಜೊತೆ ಕುಕ್ ಆಗಲು ಬಿಡೋಣ. ನೋಡಿ, ಫ್ಲೇಮ್ ಮೀಡಿಯಮಲ್ಲೇ ಇದೆ. ನೋಡಿ, ಚೆನ್ನಾಗಿ ಇವಾಗ ಕುಕ್ ಆಗ್ತಾ ಇದೆಯಲ್ಲ, ಎಣ್ಣೆ ಅಂಶ ಎಲ್ಲ ಮೇಲ್ಗಡೆಯಿಂದ ಬಿಡ್ತಾ ಇದೆ ನೋಡಿ. ಈ ರೀತಿ ಚೆಕ್ ಮಾಡ್ತಾ ಇರಬೇಕು. ನೋಡಿ, ಇವಾಗ ನಾನು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು 1.5 ಟೀ ಸ್ಪೂನ್, ಜೀರಿಗೆ ಪೌಡ್ರು 1 ಟೀ ಸ್ಪೂನ್, ಧನಿಯಾ ಪೌಡ್ರು 1 ಟೀ ಸ್ಪೂನ್, ಹಾಗೆಯೇ ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕೊಂಡಿದ್ದೀನಿ. ನಾನು ಜೀರಿಗೆ ಪೌಡ್ರನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು. ಚೆನ್ನಾಗಿ ಜೀರಿಗೆ ಲೋ ಫ್ಲೇಮಲ್ಲಿ ಹುರಿದು ಪೌಡ್ರ್ ಮಾಡ್ಕೊಂಡ್ರೆ ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ಚೆನ್ನಾಗಿ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಯಾವಾಗ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇರ್ತೀವಿ ಆವಾಗ ಚೆನ್ನಾಗಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ನೋಡಿ, ನಮಗೆ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ನಾವು ಅಡಿಗೆಯನ್ನು ಮಾಡಬೇಕು. ಗಡಿ ಬಿಡಿಲಿ ನಾವು ಮಾಡಬಾರ್ದು ಯಾವಾಗಲೂ, ಆವಾಗ ಟೇಸ್ಟ್ ಚೇಂಜ್ ಆಗಿ ಬರುತ್ತೆ. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಮತ್ತೆ ನಾವು ಕೊಬ್ಬರಿ ಮತ್ತೆ ನಾನು ಕಡಲೆ ಬೀಜ ತಗೊಂಡು ಹುರ್ಕೊಂಡಿದ್ನಲ್ಲ ಆ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ್ಮೇಲೆ ಮತ್ತೆ ನಾನು ಮಸಾಲೆ ಎಲ್ಲ ಹುರಿತಾ ಇದ್ದೀನಿ. ಇದೇ ರೀತಿ ಹುರ್ಕೊಳ್ಳಿ. ನೋಡಿ, ಕೆಳಗಡೆ ಸೀದಾ ಹಾಗೆ ನೋಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿ ಮಸಾಲೆ ಎಲ್ಲ ಫ್ರೈ ಮಾಡಾದ್ಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕೊಳ್ಳೋಣ. ನೋಡಿ, ಇವಾಗ ನಾನು 1 ಲೋಟ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದೇ ಸಲ ನೀರನ್ನು ಹಾಕೊಳ್ಬೇಡಿ. ನೋಡಿ, ಕುದೀತಾ ಇನ್ನ ಸ್ವಲ್ಪ ನೀರು, ನಿಮ್ಗೆ ಎಷ್ಟು ಗ್ರೇವಿ ಬೇಕು ಅನ್ಸುತ್ತೆ ಅಷ್ಟು ನೀರನ್ನು ಹಾಕೊಳ್ಳಿ. ಮತ್ತೆ ನಾನು 1 ಲೋಟ ನೀರನ್ನು ಹಾಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನು ಅರ್ಧ ಲೀಟರ್ ನೀರನ್ನು ಹಾಕೊಂಡಿದ್ದೀನಿ. ನೋಡಿ, ಇವಾಗ ನನಗೆ ಎಷ್ಟು ಗ್ರೇವಿ ಬೇಕು ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಕುದಿ ಬರ್ತಾ ಇದೆ ನೋಡಿ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಯಲು ಚೆನ್ನಾಗಿ ಬಿಡೋಣ. ನೋಡಿ, ಇವಾಗ ಕುದಿ ಚೆನ್ನಾಗಿ ಬಂದಿದೆ. 5 ನಿಮಿಷ ಆಗಿದೆ. ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ರೀತಿ. ಇವಾಗ ಇದಕ್ಕೆ ಬದನೆಕಾಯಿ ಹಾಕೊಳ್ಳೋಣ. ನೋಡಿ, ಒಂದೊಂದಾಗಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಬದನೆಕಾಯಿ ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಮಸಾಲೆಯನ್ನು ಒಳಗಡೆ ತುಂಬೋ ಅವಶ್ಯಕತೆ ಇರಲ್ಲ. ನೋಡಿ, ಇವಾಗ ಉಪ್ಪನ್ನು ಇವಾಗ ಹಾಕ್ತಾ ಇದ್ದೀನಿ. ಇದಕ್ಕೆ ಮೇಲ್ಗಡೆಯಿಂದ ಉಪ್ಪನ್ನು ಹಾಕೋದ್ರಿಂದ ಬದನೆಕಾಯಿ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಫ್ಲೇಮು ಮೀಡಿಯಮಲ್ಲೇ ಇರಬೇಕು. ಇವಾಗ ನಾನು ಹುಣಸೆ ರಸವನ್ನು ಹಾಕೊಳ್ತಾ ಇದ್ದೀನಿ. ಅದೇ ರೀತಿ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮತ್ತೆ ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಯಲು ಬಿಡೋಣ. ನೋಡಿ, ಇವಾಗ 5 ನಿಮಿಷ ಆಗಿದೆ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಅಷ್ಟರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ವೀಕ್ಷಕರೇ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಬದನೆಕಾಯಿಯನ್ನು ತಗೊಂಡು ಈ ರೀತಿ ಒಂದು ಸ್ಪೂನಿಂದ ಅಥವಾ ಒಂದು ಚಮಚದಿಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಒಳಗಡೆಯಿಂದ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಇದನ್ನ ನಾವು ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷ ಹಾಗೆ ಮುಚ್ಚಿ ಬಿಡೋಣ. ನೋಡಿ, ಇವಾಗ 2 ನಿಮಿಷ ಆಗಿದೆ. ಮೇಲಿಂದ ಆಯಿಲ್ ಎಲ್ಲ ಬಿಡ್ತಾ ಇದೆ, ಕಲರ್ ಆಗಿ ಬರ್ತಾ ಇದೆ. ನೋಡಿ, ಇವಾಗ ಫ್ಲೇಮು ಆಫ್ ಮಾಡಬೇಕು. ನೋಡಿ, ಆಫ್ ಮಾಡಾದ್ಮೇಲೆ ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ ಅಂತ. ಸಿಂಪಲ್ ಆಗಿ ಮಾಡ್ಕೋಬಹುದು, ಬೇಗನೆ ಮಾಡಬಹುದು, ತುಂಬಾನೇ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ಪರಾಟ ಜೊತೆ, ಮುದ್ದೆ ಜೊತೆ, ಅನ್ನದ ಜೊತೆ ಯಾವುದಕ್ಕಾದ್ರೂ ಈ ಕಾಂಬಿನೇಷನ್ ಹೇಳಿದಾಗಿದೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಅಂದ್ರೆ ಲೈಕ್ ಮಾಡ್ತಿರಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ನಿಮ್ಮೊಂದಿಗೆ ಶೇರ್